ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಜಿ.ಪಿ. ಪಾಟೀಲ್ ಇಬ್ಬರ ಮುಖಾಮುಖಿ ಆಗೇ ಬಿಡ್ತು. ಕೊನೆಗೂ ಮಾವ ಸೊಸೆಯ ಭೇಟಿಯಾಗಿದೆ. ಇಬ್ಬರಿಗೂ ಕೂಡ ದೊಡ್ಡ ಸತ್ಯನೇ ಗೊತ್ತಾಗಿ ಬಿಟ್ಟಿದೆ. ಈ ಒಂದು ಮಹಾ ಗುಟ್ಟಿನ ರಟ್ಟಿನ ಸಂದರ್ಭದಲ್ಲಿ ಮಹಾ ಸ್ಫೋಟನೆ ಸಂಭವಿಸ್ತದೆ. ಇತ್ತ ಕಡೆ ಜಿ.ಪಿ. ಕೂಡ ರುಚಿಗೆ ಹೇಳ್ತಿದ್ದಾರೆ, ಆ ಕಡೆ ದುರ್ಗಿ ಅವತಾರ ತಾಳ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ತನ್ನ ಮನೆಗೆ ಹೊರಟು ಬರ್ತಿದ್ದಾರೆ. ಅತ್ತ ಕಡೆ ವೃಂದಾಗೆ ಆಲ್ರೆಡಿ ನಾವು ಮನೆಗೆ ಬರ್ತಿದ್ದೀವಿ, ನಮಗೆ ಹೆಲ್ಪ್ ಮಾಡ್ತೀರಾ ಅಂತ ಅರ್ಜುನ್ ಆಲ್ರೆಡಿ ಕೇಳಿದ್ದಾಗಿದೆ. ಹಾಗಾಗಿ ವೃಂದ ಭಾರ್ಗವಿ ಮತ್ತೆ ಅರ್ಜುನ್ ಬರುವುದಕ್ಕೆ ವೇಟ್ ಮಾಡ್ತಿದ್ದಾರೆ. ಇತ್ತ ಕಡೆ ರವೀಂದ್ರ ಭಟ್ಕಳ್ ಅವರು ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ರೆ, ಅತ್ತ ಕಡೆ ಅವರ ತಂಗಿ ತನ್ನ ಅತ್ತಿಗೆ ಜೊತೆ, ಅದಕ್ಕೆ ನಿಜವಾಗ್ಲೂ ಕೂಡ ನಮ್ಮ ಕೂಸು ಮತ್ತು ಅರ್ಜುನ್ ನಿಜವಾಗ್ಲೂ ಯಾವುದೋ ಸಂದರ್ಭಕ್ಕೆ ಸಿಕ್ಕಿ ಮದುವೆ ಆಗಿರಬೇಕು. ಖಂಡಿತ ಅವರು ಬೇಕು ಅಂತ ಇಂಥ ಕೆಲಸ ಮಾಡಿರುವುದಿಲ್ಲ. ಯಾಕಂದರೆ ಅರ್ಜುನ್ ಕೂಡ ತುಂಬ ಒಳ್ಳೆಯ ಹುಡುಗನೇ, ನಮ್ಮ ಮನೆಗೆ ಎಷ್ಟು ಬಾರಿ ಬಂದಿದ್ದಾನೆ, ಜೊತೆಗೆ ಅಣ್ಣಂಗೆ ಹುಷಾರಾಗೋದಕ್ಕೆ ಎಷ್ಟು ಸಹಾಯ ಮಾಡಿದ್ದಾನೆ. ನಿಜವಾಗ್ಲೂ ಅವನು ತುಂಬ ಒಳ್ಳೆಯ ಹುಡುಗ. ನಮ್ಮ ಹತ್ರ ಕೂಡ ಎಷ್ಟು ಬಾರಿ ಭಾರ್ಗವಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದ. ಅಂಥವನು ಇಂಥ ಕೆಲಸ ಮಾಡ್ತಾನೆ ಅಂದರೆ ಖಂಡಿತ ನನಗೆ ಇದನ್ನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೂ ಕೂಡ ಭಾರ್ಗವಿನ ಮನೆಯಿಂದ ಹೊರಗಡೆ ದಬ್ಬಿದ್ರೆ ಭಾರ್ಗವಿ ಎಲ್ಲಿ ಹೋಗುತ್ತೆ? ನನ್ನ ಕೂಸು, ನಮ್ಮ ಕೂಸನ್ನೇ ಕರ್ಕೊಂಡು ಬಂದ್ಬಿಡ್ಬೇಕಲ್ವಾ ಅಂದಾಗ ಇಲ್ಲಿ ರವೀಂದ್ರ ಭಟ್ಕಳ್ ಬೇಡ, ಯಾವುದೇ ಕಾರಣಕ್ಕೂ ಭಾರ್ಗವಿ ಮತ್ತೆ ವಾಪಸ್ ಈ ಮನೆಗೆ ಬರಬಾರ್ದು. ನನಗೆ ಗೊತ್ತದೆ ಭಾರ್ಗವಿ ತುಂಬ ಒಳ್ಳೆಯ ಹುಡುಗಿ, ಅವಳು ಬೇಕು ಅಂತ ಇಂಥ ಕೆಲಸ ಮಾಡಿಲ್ಲ. ಯಾವುದೋ ಅನಿವಾರ್ಯ ಸಿಕ್ಕಿ ಅವಳು ಇಂಥ ಒಂದು ಪರಿಸ್ಥಿತಿಗೆ ಹೋಗಿದ್ದಾಳೆ, ಮದುವೆ ಆಗಿದ್ದಾಳೆ. ಅರ್ಜುನ್ ಕೂಡ ತುಂಬ ಒಳ್ಳೆಯ ಹುಡುಗ, ಭಾರ್ಗವಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ನಿಜ ಹೇಳಬೇಕು ಅಂದರೆ ಭಾರ್ಗವಿ ಅರ್ಜುನ ಪ್ರೀತಿ ಮಾಡ್ತಿದ್ಲು ಅನ್ನೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಆ ಒಂದು ವಿಷಯನ ನಾನು ಅವಳ ಹತ್ರ ಹೇಳ್ಕೊಳ್ಳೋಕೆ ಹೋಗಿರಲಿಲ್ಲ. ಕೀಸ್ ಮುಗಿದ ಮೇಲೆ ಆ ವಿಷಯನ ಅವಳ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಖಂಡಿತ ಭಾರ್ಗವಿನ ಹುಡುಗ ಚೆನ್ನಾಗಿ ನೋಡ್ಕೋತಾನೆ. ನಾವೇನಾದರೂ ಈಗ ಅವಳನ್ನ ಕಳಿಸ್ದೇ ಇದ್ದಿದ್ರೆ ನಿಜವಾಗ್ಲೂ ಆ ಬೃಂದ ಬಿಡ್ತಿಲ್ಲ. ನನಗೂ ನ್ಯಾಯ ಅವಳಿಗೂ ನ್ಯಾಯ ಅಂತ ಹೇಳ್ತಿರ್ಲಿಲ್ವಾ? ನಿಜವಾಗ್ಲೂ ಬೃಂದ ಕೆಟ್ಟ ಕೆಲಸ ಮಾಡಿದ್ಲು, ಬೇಕು ಅಂತಾನೆ ಎಲ್ಲ ಗೊತ್ತಿದ್ದು ಮಾಡಿದ್ಲು. ಆದರೆ ಭಾರ್ಗವಿ ನಿಜವಾಗ್ಲೂ ಉದ್ದೇಶಪೂರ್ವಕವಾಗಿ ಮಾಡಿರೋದಿಲ್ಲ. ಅದನ್ನು ನಾವು ಕ್ಷಮಿಸಿದ್ರೆ ಬೃಂದ ಬಿಡೋದಿಲ್ಲ. ಖಂಡಿತ ಅವಳ ಮಾನನ ಮೂಲೆಗೆ ಹೋಗಿ ಹರಾಜು ಹಾಕ್ಬಿಡ್ತಾಳೆ. ಅದರಿಂದ ಅವಳು ತಪ್ಪಿಸ್ಕೊಂಡು ನೆಮ್ಮದಿ ಆಗಿರಬೇಕು ಅಂದರೆ ನಿಜವಾಗ್ಲೂ ಅವಳು ಅರ್ಜುನ್ ಜೊತೆ ಹೋಗಿದ್ದೆ ಒಳ್ಳೇದಾಯಿತು ಅಂತ ರವೀಂದ್ರ ಅವರು ಹೇಳಿದಾಗ ಇಲ್ಲಿ ಅನ್ನಪೂರ್ಣ ಅವ್ರಿಗೆ ಸಮಾಧಾನ ಆಗುತ್ತೆ. ನಿಜವಾಗ್ಲೂ ನೀವು ಈ ರೀತಿ ಮಾತಾಡ್ತೀರಾ ಅಂತ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೆ ತುಂಬಾ ಸಮಾಧಾನ ಆಗ್ತದೆ. ಈಗ ಒಂದು ರೀತಿ ತಾಳ್ಮೆ ನಿರಾಳ ಅಂತ ಅನ್ನಿಸ್ತದೆ ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳ್ತಾರೆ. ತದನಂತರ ಇತ್ತ ಕಡೆ ವೃಂದ ಭಾರ್ಗವಿ ಮತ್ತು ಅರ್ಜುನ್ ಬರ್ತಾರೆ ಅಂತ ಬಾಗ್ಲತ್ರನೇ ಕಾಯ್ತಾ ವೇಟ್ ಮಾಡ್ತಿದ್ರೆ, ಇದೇನಿದು ಬಾಗ್ಲತ್ರ ಕಾಯ್ಕೊಂಡು ಏನು ನೋಡ್ತಾ ಇದೆಯಾ ನೀನು ವೃಂದ ಅಂತ ಜಿ.ಪಿ. ಅವರು ಕೇಳ್ತಾರೆ. ಅದು ಮಾವ ಹಾಗೇನಿಲ್ಲ, ನೀವು ಎಲ್ಲಿಗೆ ಹೋಗ್ತಿದ್ರ ಮಾವ ಅಂದಾಗ, ಯಾಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ ನಿನ್ನ ಹೇಳಿ ಕೇಳಿ ಏನಾದರೂ ಆಫೀಸ್ಗೆ ಹೋಗ್ಬೇಕಿತ್ತ ಅಂತ ಹೇಳಿದಕ್ಕೆ, ಅದು ಹಾಗಲ್ಲ ಮಾವ, ಈಗ ತಾನೇ ಕೇಸ್ ಮುಗ್ದಿದೆ, ಆರಾಮಾಗಿ ರೆಸ್ಟ್ ತಗೋಬೋದಿತ್ತಲ್ವಾ. ಚರಣ್ ಕೂಡ ಮನೆಯಲ್ಲಿಲ್ಲ, ಚರಣ್ನೇ ಹೇಳಿ ಹೋಗಿದ್ದು, ನಾನೇ ಆಫೀಸ್ಗೆ ಹೋಗಿ ಮೀಟಿಂಗ್ನ ಅಟೆಂಡ್ ಮಾಡ್ತೀನಿ, ಅಪ್ಪಂಗೆ ಹೇಳಿಬಿಡು, ಅಪ್ಪ ಏನು ಬರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ವೃಂದ ಹೇಳಿದಾಗ, ಹೌದಾ ಚರಣ್ ಹೋಗಿದಾನ, ಸದ್ಯ ಅವನೊಬ್ಬನಿಗಾರು ಜವಾಬ್ದಾರಿ ಬಂತಲ್ಲ, ಮೀಟಿಂಗ್ನ ನಾನೇ ಅಟೆಂಡ್ ಮಾಡ್ತೀನಿ ಅಂದಮೇಲೆ ಖಂಡಿತ ಅವನಿಗೆ ಅವಕಾಶ ಮಾಡಿಕೊಡೋದು ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳಿದ್ದೆ. ಇಲ್ಲಿ ಜೆ.ಪಿ. ನಾನು ಮನೆಯಲ್ಲೇ ಫೈಲ್ನ ನೋಡ್ತೀನಿ ಅಂತ ಹೇಳಿ ರೂಮಲ್ಲಿಗೆ ಇರ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ಬಿಡ್ತಾರೆ. ತದನಂತರ ಒಳ್ಳೇದೇ ಆಯಿತು, ಇವತ್ತು ನಾನು ಅನ್ಕೊಂಡಿದ್ದು ಎಲ್ಲ ಕೂಡ ನಡೀತಿದೆ. ನಾನು ಅನ್ಕೊಂಡಾಗೆ ಮಾವ ಕೂಡ ಮನೇಲೇ ಇದ್ದಾರೆ. ಈ ಕಡೆ ಅರ್ಜುನ್ ಭಾರ್ಗವಿ ಬಂದಾಗ ನಿಜವಾಗ್ಲೂ ಸೂರ್ಯ ಕಿತ್ತು ಹೋಗುತ್ತೆ. ಇಲ್ಲಿ ಭಾರ್ಗವಿ ಅರ್ಜುನನ್ನ ನಿಜವಾಗ್ಲೂ ಮನೆಯಿಂದ ಕತ್ತಿ ಹಿಡಿದು ಹೊರಗಡೆ ದಬ್ಬೋದು. ಇಲ್ಲ ಭಾರ್ಗವಿ ನನ್ನ ಶತ್ರುನೇ ಮದುವೆ ಆಗಿ ಬಂದಿದ್ದಾನೆ ಅಂತ ತಿಳ್ಕೊಂಡು ಇಬ್ಬರನ್ನು ಕೂಡ ಸಾಯಿಸೇ ಬಿಡ್ಬೋದು ಮಾವ. ನಿಜವಾಗ್ಲೂ ಏನು ಬೇಕಿದ್ರೂ ಆಗ್ಬೋದು, ಒಟ್ಟಲ್ಲಿ ನಾನು ಅನ್ಕೊಂಡಾಗ ಆಗ್ತಿದೆ ಅಲ್ವಾ ಅಂತ ಹೇಳಿ ವೃಂದ ಖುಷಿಯಾಗಿದ್ರೆ ಸಾಕ್ಷಿ ಬರ್ತಾರೆ. ಏನಿದು ಇಲ್ಲಿ ಕಾಯ್ತಾ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿದಾಗ, ಅದು ಅದಕ್ಕೆ ಅತ್ತೆ ನಿಜವಾಗ್ಲೂ ನಿಮಗೆ ವಂದನ ಮತ್ತು ಅರ್ಜುನ್ ಮದುವೆ ಫಿಕ್ಸ್ ಆಗ್ತದೆ, ನಿಮಗೆ ಸೀರೆ ಎಲ್ಲ ಬುಕ್ ಮಾಡಬೇಕು ಅನಿಸ್ಲಿಲ್ವಾ? ಅದೇ ಕಾರಣಕ್ಕೆ ನಾನೇ ಸೀರೆನ ಬುಕ್ ಮಾಡಿದ್ದೀನಿ. ಒಳ್ಳೆ ಸ್ಯಾರೀಸ್ನೇ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ, ನಿಮಗೂ ಕೂಡ ಮಾಡಿದ್ದೀನಿ, ಅದು ಬರ್ತದೆ, ಅದಕ್ಕೋಸ್ಕರ ವೇಟ್ ಮಾಡ್ತದೆ ಅಂದಾಗ, ಹೌದಾ ಒಳ್ಳೆ ಬುದ್ಧಿ ಬಂದಿದೆಯಲ್ಲ, ನನಗೂ ಕೂಡ ಆರ್ಡರ್ ಮಾಡಿದ್ಯಾ ಅಂತ ಹೇಳಿದಾಗ, ಹೌದು ಅಂತಾರೆ. ಸರಿ ಆಯಿತು, ಇಲ್ಲೇ ಸ್ವಲ್ಪ ಇಸ್ಕೋತೀರಾ ನೀವು ಅಂದಾಗ, ದುಡ್ಡು ಆಲ್ರೆಡಿ ಪೇ ಆಗಿದೆ ಅಂತ ಹೇಳಿ ವೃಂದ ಹೋಗ್ತಾಳೆ. ಹೋಗು ಒಳ್ಳೆ ಸೀರೆನ ನಾನು ಇಟ್ಕೊಂಡು ಮಿಕ್ಕಿದ ಸೀರೆನ ನೀನು
ಏನು ಕೊಡ್ತೀನಿ ಅಂತ ಸಾಕ್ಷಿ ಅವರು ವೇಟ್ ಮಾಡ್ತಿದ್ದಾರೆ. ಇತ್ತ ಕಡೆ ಶಕ್ತಿ ಪ್ರಸಾದ್ ಹತ್ರ PA ಬಂದಿದ್ದೆ, ಸರ್ ನಾನು ಈ ರೀತಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಮದುವೆ ಮನೆಯಿಂದ ಹೋದ್ರು ಅರ್ಜುನನ್ನ GP ಪಾಟೀಲ್ ಸರ್ ಮನೆಯಲ್ಲೇ ಉಳಿಸ್ಕೊಂಡಿದ್ದಾರೆ, ಇದು ಎಷ್ಟು ಸರಿ, ಮನೆಯಿಂದ ಆಚೆ ಹಾಕ್ಬೇಕಿತ್ತಲ್ವಾ ಅಂದಾಗ, ಅಯ್ಯೋ ನನ್ನ ಮಗಳು ಅರ್ಜುನನ್ನ ತುಂಬಾ ಪ್ರೀತಿ ಮಾಡ್ತಾಳೆ, ಮನೆ ಅಳಿಯನೇ ಮಾಡ್ಕೊಂಡ್ಬಿಡ್ತದೆ ಅರ್ಜುನ, ಬಟ್ ನನ್ನ ಮಗಳಿದ್ದಾಳಲ್ಲ, ನಾನು ಆ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಹೇಳಿದಾಳೆ, ಅದಕ್ಕೋಸ್ಕರನೇ ಸುಮ್ಮನಿರುವುದು. ಇಲ್ಲಿ GP ಕೂಡ ಮನೆಯಿಂದ ಆಚೆ ಹಾಕ್ಬಿಟ್ರೆ ಎಲ್ಲಿಗೆ ಹೋಗ್ತಾನೆ ಅವನು, ಅದೇ ಕಾರಣಕ್ಕೆ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ನಮ್ಮ ಮಗಳನ್ನ ಮದುವೆ ಮಾಡಿಸೋದಕ್ಕೆ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವತ್ತು ಮದುವೆ ಮನೆಯಿಂದ ಎಲ್ಲಿ ಹೋದ್ರು ಗೊತ್ತಾ ಸರ್, ಅಲ್ಲಿ ಭಾರ್ಗವಿ ಸಂಧ್ಯಾನ ಕಾಪಾಡಿದ್ ಯಾರು ಅನ್ಕೊಂಡಿದ್ರ, ಅರ್ಜುನ. ಮದುವೆ ಮನೆಯಿಂದ ಅವರು ಸಂಧ್ಯಾನ ಮತ್ತೆ ಭಾರ್ಗವಿಯನ್ನ ಕಾಪಾಡೋದಕ್ಕೆ ಹೋಗಿದ್ದು ಅಂದಾಗ ಏನಿದು ಅಪ್ಪನ ಶತ್ರು ಅಂತ ಗೊತ್ತಿದ್ದು ಆ ಭಾರ್ಗವಿ ಸಂಧ್ಯಾನ ಕಾಪಾಡೋಕೆ ಹೋದ್ನ ಈ ಅರ್ಜುನ್. ಹಾಗಿದ್ರೆ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಏನಿದೆ ಸಂಬಂಧ ಅಂತ ಅನ್ಕೊಂಡಿದ್ದೆ. ಮಗಳು ವಂದನಾಗೆ ಕಾಲ್ ಮಾಡ್ತಾರೆ. ವಂದನಾಗೆ ಕಾಲ್ ಮಾಡಿದೆ, ವಂದನಾ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ಹೇಳು ಅಂದಾಗ ಇಲ್ಲಿ ವಂದನಾ ಹೇಳಲಿಕ್ಕೆ ಹೋಗೋದಿಲ್ಲ, ಅದು ಇದು ಅಂತಿರ್ತಾಳೆ. ಹಾಗಿದ್ರೆ ನನ್ನ ಅನುಮಾನ ನಿಜ ಆಯ್ತು, ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಭಾರ್ಗವಿ ಅಲ್ವಾ ಅಂದ ತಕ್ಷಣ ಪ್ಲೀಸ್ ಡ್ಯಾಡ್ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯನ GP ಪಾಟೀಲ್ ಅಂಕಲ್ಗೆ ಹೇಳ್ಬೇಡಿ, ಆಮೇಲೆ ಅರ್ಜುನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅಂತ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ಮಗನೆ, ನನ್ನ ಮಗಳಿಗೆ ಮೋಸ ಮಾಡಿ ಆ ಭಾರ್ಗವಿಯಿಂದ ಬಿದ್ದಿದ್ದಾನೆ ಅಂದ್ರೆ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ. ತದನಂತರ ಆತ ಕಡೆ ಅರ್ಜುನ್ ಭಾರ್ಗವಿಯನ್ನ ಕರ್ಕೊಂಡು ಬರ್ತಾರೆ GP ಮನೆಗೆ. ಇದು GP ಮನೆ ಪಾರ್ಥ, ಯಾಕೆ ಕರ್ಕೊಂಡು ಬಂದಿದ್ಯಾ? ಹೋ, ಸದ್ಯ ಸಾವಿಗೆ ಕಾರಣ ಆಗಿದ್ದ GP ಪಾಟೀಲ್ಗೆ ತರಾಟೆಗೆ ತಗೋಬೇಕು ಅಂತಾನ? ಬೇಡ, ಅವ್ರು ಕೊಚ್ಚೆ ಕಲಿಸಿದ್ರೆ ನಮ್ಮಕ್ಕೆ ಆರೋದು, ಅವ್ರ ಸವಸ ನಮ್ಗೆ ಆತಕ್ಕೆ. ಮೊದಲು ನಮ್ಮ ಲೈಫಲ್ಲಿ ನಾವು ಸೆಟ್ಲ್ ಆಗೋಣ, ನಮ್ಮದೇ ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ಕೊಡೋಣ, ನಮ್ಮವ್ರು ನಮ್ಮ ಜೊತೆ ಇದ್ರೆ ಖಂಡಿತ ಆನೆ ಬಲ ಬಂದಂಗಾಗುತ್ತೆ, ನಂತರ ಅವರ ವಿರುದ್ಧ ಯುದ್ಧ ಸಾರೋಣ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಪ್ಲೀಸ್ ಮೇಡಮ್ ಬನ್ನಿ ನಿಮ್ಗೆಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಎಳ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಿದ್ದಾರೆ. ಬಾಗ್ಲತ್ರ ನಿಂತಿದ್ದಾರೆ. ಈ ಕಡೆ ಸಾಕ್ಷಿ ಆನ್ಲೈನಿಂದ ಆರ್ಡರ್ ಬಂತು ಅಂತ ಅನ್ಕೊಂಡು ನೋಡ್ತಾರೆ. ಈ ಕಡೆ ಅರ್ಜುನ್ ಭಾರ್ಗವಿಯನ್ನ ನೋಡಿ ಶಾಕ್ ಆಗ್ತಿದ್ದಾರೆ. ಈ ಕಡೆ ಹತ್ರ ಬರ್ತಿದ್ದಾಗೆ ಚಿಕ್ಕಿ ಇವರು ನನ್ನ ಹೆಂಡತಿ ಭಾರ್ಗವಿ ಅಂತ ಅರ್ಜುನ್ ಹೇಳಿದ ತಕ್ಷಣ ಇಲ್ಲಿ ಸಾಕ್ಷಿ ಅಕ್ಕ ಅಂತ ಶಾಕ್ ಆಗಿ ಒಳಗಡೆ ಓಡಿದ್ರೆ, ಈ ಕಡೆ ಭಾರ್ಗವಿ ಏನಿದು ಚಿಕ್ಕಿ ಅಂತ ಕರೆದ್ರ, ಹಾಗಿದ್ರೆ ನಿಮ್ಗೆ ಇವರು ಚಿಕ್ಕಮ್ಮ ಆಗ್ಬೇಕಾ? ಹಾಗಿದ್ರೆ GP ನಿಮ್ಮ ಅಪ್ಪನ ಅಂತ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಳೆ. ಫೈನಲಿ ಅಲ್ಲಿಗೆ ರೀತು, ಜಯಂತ್, ಶಕುಂತಲಾ ಹಾಗೆ ಅರ್ಜುನ ಅಮ್ಮ ನಿರ್ಮಲಾ ಪಾಟೀಲ್ ಎಲ್ಲರೂ ಕೂಡ ಬಂದೇ ಬಿಡ್ತಾರೆ. ಈ ಕಡೆ ಏನಿದು ಅರ್ಜುನ್ ಅಂತಂದ್ರೆ ನನ್ನ ಹೆಂಡತಿ ಭಾರ್ಗವಿ, ನಾನು ಭಾರ್ಗವಿ ಮದುವೆ ಆಗಿದ್ವಿ ಅಂತಾರೆ. ಈ ಕಡೆ ನಿಜವಾಗ್ಲೂ ಭಾರ್ಗವಿಗೆ ಸತ್ಯನ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಈ ಕಡೆ ಬೃಂದಾ ಬಂದಿದೆ, ಕೈ ಮುಗಿದು ವೆಲ್ಕಮ್ ಮಾಡ್ತಿದ್ದಾಳೆ ಭಾರ್ಗವಿಯನ್ನ. ಈ ಕಡೆ ಭಾರ್ಗವಿ ಶಾಕ್ ಆಗ್ತದೆ. ಈ ಕಡೆ ಅರ್ಜುನ ಇವರೇ ನನ್ನ ಅದಕ್ಕೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಿದ್ದು ಅಂತ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿ ಶಾಕ್ ಆಗ್ತಾಳ. ಈ ಕಡೆ ಬೃಂದಾ ಅಂತೂ ಇಲ್ಲಿ ಭಾರ್ಗವಿನ ನಮಸ್ಕಾರ ಭಾರ್ಗವಿ ಅವರೇ ಅಂತ ಹೇಳಿ ಪರಿಚಯ ಇರುವ ಹಾಗೆ ನಡ್ಕೊಂಡಾಗ ಅರ್ಜುನ್ಗೆ ಅನುಮಾನ ಬರುತ್ತೆ. ನಿಮಗೆ ಮೊದಲೇ ಗೊತ್ತಿತ್ತಾ ಭಾರ್ಗವಿ ಅಂತ ಬೃಂದಾನ ಪ್ರಶ್ನೆ ಮಾಡಿದಾಗ, ಗೊತ್ತಿರಲೇಬೇಕು ಅಲ್ವಾ ಅರ್ಜುನ್, ನೀನು ಅವಳ ಬಗ್ಗೆ ಹೇಳ್ತದ, ಜೊತೆಗೆ ಕೇಸನ್ ವಿಷಯವಾಗಿ ಅವರು ಅಷ್ಟೇ ಗೊತ್ತಿರೋದು ನನಗೆ ಅಂತ ಬೃಂದಾ ಹೇಳ್ತಾರೆ. ಕೊನೆಗೂ ಅಲ್ಲಿಗೆ GP ಪಾಟೀಲ್ ಎಂಟ್ರಿ ಕೊಡ್ತಿದ್ದಾರೆ. GP ಪಾಟೀಲ್ ಎಂಟ್ರಿ ಕೊಡ್ತಿದ್ದ ಮಾವ ಮತ್ತೆ ಸುಸಿಯ ನಡುವೆ ದೊಡ್ಡ ಯುದ್ಧ ಕೋಲಾಹಲ ರಣರಂಗನೆ ಶುರುವಾಗ್ತದೆ. ಹಾಗಿದ್ರೆ ಇಲ್ಲಿ ಮದವೇರಿದ GPಗೆ ಮದ ಇಳಿಸೋಕೆ ಬಂದು ಸೊಸೆ, ಹಾಗಿದ್ರೆ ಬಲಗಾಲಿಟ್ಟು ಒಳಗೆ ನುಗ್ಗೆ ಬಿಟ್ಲ ಸೊಸೆಯಾಗಿ ಭಾರ್ಗವಿ. ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ